ನಮ್ ಭಾಗದಾಗ ನೀರಿನದಿಷ್ಟು ಕೊರತೆ ಅದಪ್ಪ ಅಂದ್ರ ಈ ಕೆನಲ್ ಮಾಡ್ಲಾರ್ದ ಯಾಕಂದ್ರೆ ಕೋಟಿಗಡ್ಲೆ ದುಡ್ಡು ಹಾಕಿ ಈ ಕೆನಲ್ ಪೂರಾ ಮುಚ್ಕೊಂಡ್ ಹೋಗ್ಯದ. ಪೂರಾ ಹೂಳ್ ಎತ್ತುವಂತ ಕೆಲಸ ಮಾಡ್ಬೇಕು ಆದಷ್ಟು ಬೇಗ ನಮಸ್ಕಾರ ಎಲ್ಲ ರೈತ ಮಿತ್ರರಿಗೆ. ಈಗ ನಮ್ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕ ಆಲ್ಮೋಸ್ಟ್ ಬರಗಾಲ ಬಿದ್ದಂತ ಪರಿಸ್ಥಿತಿ. ಈಗ ರೈತರು ಬಹಳ ಸಂಕಷ್ಟದಾಗಾರ. ಇಂಥ ಸಂಕಷ್ಟದ ಸಮಯದಾಗ ನಮ್ ಭೀಮಾ ಎತ್ ನೀರಾವರಿ ಅವರು ಸುಮಾರು ಕೋಟಿ ಖರ್ಚು ಮಾಡಿ ಕೆನಲ್ ಮಾಡ್ಯಾರ. ಇದು ನಮ್ ಹತ್ನೂರ, ಇಂಗಳಿಗೆ, ಔರಾದ, ಬಾದನಹಳ್ಳಿ ಇನ್ನು ಹಲವು ಗ್ರಾಮಗಳಿಗೆ ಕೆನಲ್ ಮಾಡಿ ಸುಮಾರು 15-20 ವರ್ಷ ಆಯ್ತದ ಕೆನಲ್ ಮಾಡಿ. ಇನ್ನೂರಿಗೆ ಅದಕ್ಕೆ ನೀರ್ ಹರಿಸುವಂತ ಕೆಲಸ ನಮ್ಮ ಭೀಮಾ ಎತ್ ನೀರಾವರಿ ಅಧಿಕಾರಿಗಳಿಗೆ ಇನ್ನೂ ಮಾಡಿಲ್ಲ. ಯಾಕಂದ್ರೆ ನೀರಾವರಿ ಅಧಿಕಾರಿಗಳು ಮತ್ತು ನಮ್ಮ ಭಾಗದ ರಾಜಕಾರಣಿಗಳ ಒಂದು ನಿರ್ಲಕ್ಷ್ಯದಿಂದ ರೈತರು ಪೂರಾ ಕಂಗಾಲಾಗುವಂತ ಪರಿಸ್ಥಿತಿ ಬಂದ. ಯಾಕಪ್ಪ ಅಂದ್ರೆ ಈಗ ದನಕರುಗಳಿಗೆ ಕುಡಿಯೋಕೆ ನೀರ, ದನಕರುಗಳಿಗೆ ಒಂದ್ ಸ್ವಲ್ಪ ಮೇವಿನ ವ್ಯವಸ್ಥೆ ಏನ್ರೆ ಮಾಡ್ಕೋಬೇಕಪ್ಪ ಅಂದ್ರೆ ಈ ಕೆನಲ್ ಮುಖಾಂತರ ನೀರ್ ಹರಿಸಿದ್ರ ಅವ್ರಿಗೆ ಉಪಯೋಗ ಆಗ್ತದ. ಆಲ್ಮೋಸ್ಟ್ ಈಗ ನಮ್ ಭೀಮಾ ನದಿ ತುಂಬಾ ಹರಿಲಿಕತ್ತದ. ಲಕ್ಷ ಕ್ಯೂಸೆಕ್ಸ್ ಕಟ್ಲೆ ನೀರ್ ಬಿಡ್ಲಿಕತ್ತಾರ. ಅವ್ ನೀರ್ ಹಾಕಿ ಹಾಳು ಮಾಡೋ ಬದಲಿ ಈ ಕೆನಾಲ್ಗಳಿಗೆ ನೀರ್ ಹರಿಸ್ರಪ್ಪ ಅಂದ್ರ ಎಲ್ಲೋ ಒಬ್ಬ ರೈತ ಕೆಲವೊಂದಿಷ್ಟು ಬೆಳಿ ಬಿತ್ತಾನ, ಅದಕ್ಕೆ ನೀರ್ ಬಿಟ್ಕೊಂಡು ಅದಕ್ಕೊಂದು ಅವ್ನ ಉಪಜೀವನಕ್ಕೆ ಒಂದ್ ಸ್ವಲ್ಪ ಬೆಳಿರೇ ಮಾಡ್ಕೋತಾನ. ಈ ಸಲ ಆಲ್ಮೋಸ್ಟ್ ಈ ನಮ್ ಭಾಗದಾಗ ನೀರಿನದಿಷ್ಟು ಕೊರತೆ ಅದಪ್ಪ ಅಂದ್ರ ಈ ಕೆನಲ್ ಮಾಡ್ಲಾರ್ದ ಯಾಕಂದ್ರೆ ಕೋಟಿಗಡ್ಲೆ ದುಡ್ಡು ಹಾಕಿ ಈ ಕೆನಲ್ ಪೂರಾ ಮುಚ್ಕೊಂಡ್ ಹೋಗ್ಯದ. ಪೂರಾ ಹೂಳ್ ಎತ್ತುವಂತ ಕೆಲಸ ಮಾಡ್ಬೇಕು ಆದಷ್ಟು ಬೇಗ ನಮ್ ಭೀಮಾ ಎತ್ ನೀರಾವರಿ ಅಧಿಕಾರಿಗಳು ಒಂದ್ ಸ್ವಲ್ಪ ಮಕ್ಕೊಂಡಿರಿ ಈ ದಿನ ಎಚ್ಚೆತ್ತುಕೊಳ್ರಿ. ನಿಮ್ ಮಾನ ಮರ್ಯಾದೆ ಏನಾರ ಅದ. ಯಾಕಪ್ಪ ರೈತರು ಹಿಂಗ ಬರಗಾಲ ಪರಿಸ್ಥಿತಿ ಅದ. ಇನ್ನೂರಿಗೂ ರೈತ ಬಿತ್ತಿದ ಬೆಳೆ ಇನ್ನು ಒಂದೊಂದ್ ತೊಲಿ ನಾಟಿಲೆ, ಒಂದೊಂದ್ ತೊಲಿ ಹಾಕಿದ ಬೀಜನೇ ಪೂರಾ ಸುಟ್ಟು ಹೋಗ್ಯಾವ. ಇಂಥ ಪರಿಸ್ಥಿತಿಯಾಗ ರೈತ ಬಹಳ ಸಂಕಷ್ಟದಾಗನ. ಆದಷ್ಟು ಬೇಗ ಎಲ್ಲದಕ್ಕೂ ರೈತ ಹೋರಾಟ ಮಾಡ್ಬೇಕಂತ ಏನಿಲ್ಲ. ಪ್ರತಿಯೊಂದು ಬೀಜ ತಗೋಬೇಕಾದ್ರು ಹೋರಾಟ, ಒಂದು ಖಾತಾ ತಗೋಬೇಕಂದ್ರು ಹೋರಾಟ. ಈಗ ಈ ನೀರಿಗಾಗಿ ಹೋರಾಟ ನಮ್ ಈ ಭಾಗದ ಎಲ್ಲಾ ರೈತರು ಒಗ್ಗೂಟುವಂತ ಹೋರಾಟ ಆಗುವುದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ಈ ಕಾಲುವೆಗೆ ನೀರ್ ಹರಿಸಿ ರೈತರಿಗೊಂದು ಉಪಯೋಗ ಮಾಡತ್ತ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ. ಸಂತೋಷ್ ಜಿ ಮಲ್ಗೊಂಡು.